ವೆಲ್ಕಮ್ ಟು ಉಮಾ ಫ್ಯಾಷನ್. ಫ್ರೆಂಡ್ಸ್, ನಾನಿವತ್ತು ಒಂದು ಸ್ಲಾಟಿಂಗ್ ಆರ್ಚ್ ತೋರಿಸ್ತೀನಿ. ಈ ಥರದ್ದು 2 ಆರ್ಚು, ಒಂದು ಮಿಡಲಲ್ಲಿ ಬಂಚ್ ಬರುತ್ತೆ ನೋಡಿ. ಇದಕ್ಕೆ ನಾನು ರೋನ್ ಬೀಡ್ಸ್ ತೊಗೊಂಡಿದ್ದೀನಿ, ಪ್ಲೈನು. ನೀವು ಯಾವುದೋ ಮೀಡಿಯಮ್ ಸೈಜ್ ಯಾವ ಬೀಡ್ಸಾದ್ರು ತೊಗೊಬೋದು. ಫಸ್ಟು ಬೀಡ್ಸ್ ತೊಗೊಂಡು ಕ್ರೋಶದಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಅದಕ್ಕೆ ಹಾಕಿ ಬೀಡ್ಸ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಡೈರೆಕ್ಟ್ ಬಟ್ಟೆಗೆ ಲಾಕ್ ಆಗ್ತಾಯಿಲ್ಲ. ಒಂದು ಸಲ ಕ್ರೋಶದಲ್ಲಿ ದಾರ ಸುತ್ಕೊಂಡು ಹೋಗಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ನಾನು ಲಾಕ್ ಹಾಕ್ಕೊತಾ ಇದ್ದೀನಿ, ಸಿಂಗಲ್ ಲಾಕು. ಇವಾಗ 3 ಇರುತ್ತಲ್ಲ, ಫಸ್ಟ್ 2 ಮತ್ತೆ 2 ಮಾಡ್ತಾಯಿದ್ದೀನಿ. ಇವಾಗ ಅಲ್ಲೊಂದು ಚೈನ್ ಫಾರ್ಮ್ ಆಯಿತು. ಈಗ 2 ಚೈನ್ ಹಾಕ್ಕೊಂಡು ನಾವೇನು ಬೀಡ್ಸ್ ಲಾಕ್ ಹಾಕ್ಕೊಂಡಿದ್ದೀವಲ್ಲ, ಅಲ್ಲೊಂದು ಚೈನ್ ಫಾರ್ಮ್ ಆಗಿತ್ತಲ್ಲ, ಅದರೊಳಗಡೆ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಫಸ್ಟು 2ರಿಂದ 1 ಮತ್ತು 2ರಿಂದ 1 ಡಬಲ್ ಕ್ರೋಶ. ಇವಾಗ ಕ್ರೋಶದಲ್ಲಿ ದಾರ ಸುತ್ಕೊಂಡು ಆ ಚೈನ್ ಒಳಗಡೆ ಹೋದ್ಮೇಲೆ ಕ್ರೋಶದಲ್ಲಿ 3 ದಾರ ಇರುತ್ತೆ. ಆ ದಾರದಲ್ಲಿ ಫಸ್ಟ್ 2 ಮತ್ತು 2 ಈ ಥರ ಕಂಬ ಮಾಡ್ಕೊತಾ ಇದ್ದೀನಿ. ಟೋಟಲ್ 9ರಿಂದ 10 ಕಂಬ ಮಾಡ್ಕೊಬೋದು. ಮೋರ್ ದೆನ್ 10 ಆದರೆ ಎಲ್ಲ ಟೈಟ್ ಆಗಿಬಿಡುತ್ತೆ. 9 ಇಲ್ಲಾಂದರೆ 10 ಕಂಬ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಾಕು. ನೋಡಿ, ಈ ಥರ ಫಸ್ಟ್ 2 ಸಿಂಪಲ್ ಇದೆ. ಸ್ಲಾಟಿಂಗ್ ಆರ್ಚ್ ಇದು. ಫಸ್ಟ್ 2 ಮತ್ತು 2 ಮಾಡ್ತಾಯಿದ್ದೀನಿ. ಇದೇ ಥರ ಕ್ರೋಶ ಮೇಲೆ ದಾರ ತೊಗೊಂಡು 3 ದಾರ ಇರುತ್ತೆ. ಫಸ್ಟ್ 2 ಮತ್ತು 2 ಈ ಥರ ಮಾಡ್ಕೊತಾ ಇದ್ದೀನಿ. ಮೇನ್ ಇದರಲ್ಲಿ ನೀವು ಬೀಡ್ಸ್ ಲಾಕ್ ಹಾಕ್ಬಿಟ್ಟು ಡೈರೆಕ್ಟ್ ಬಟ್ಟೆಗೆ ಲಾಕ್ ಹಾಕ್ಬಾರ್ದು ಫ್ರೆಂಡ್ಸ್. ಕ್ರೋಶ ಮೇಲೆ ದಾರ ತಗೊಂಡು ಹೋಗಬೇಕು. ಆವಾಗ ಒಂದು ಚೈನ್ ಫಾರ್ಮ್ ಆಗುತ್ತೆ. ಆ ಚೈನಲ್ಲೇ ಇದು ಆರ್ಚ್ ಮಾಡೋದು ನೋಡಿ. ಇವಾಗ ನಾನು ಟೋಟಲ್ 10 ಕಂಬ ಹಾಕ್ಕೊಂಡಿದ್ದೀನಿ ಒಂದು ಆರ್ಚಿಗೆ. ಓಕೆನಾ? ಫಸ್ಟ್ ಟು ಟೋಟಲ್ 9ನೇ ಕಂಬ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಇದೆ ಫ್ರೆಂಡ್ಸ್, ಈಸಿ ಇದೆ ಮತ್ತು ರನ್ನಿಂಗ್ ಇದೆ. ಇವಾಗ ಸ್ಲಾಟಿಂಗ್ ಆರ್ಚು ಮಾಡ್ಕೊಬೋದು ನೀವು ನೋಡಿ. ಇವಾಗ ಲಾಸ್ಟ್ 1 ಈಗ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಸ್ಯಾರಿಗಿಟ್ಟು ಈ ಥರ ಬಂದಿದೆ ಫ್ರೆಂಡ್ಸ್. ನೋಡಿ, ನಾನು 10 ಕಂಬ ಹಾಕಿದ್ದೀನಿ. ಈ ಥರ ಬಂದಿದೆ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೀರೆಗೆ ಇಟ್ಬಿಟ್ಟು ಲಾಕ್ ಹಾಕ್ಕೊಳ್ಳೋದು ನೋಡಿ. ಇವಾಗ ಈ ಥರ ಲಾಕ್ ಹಾಕಿದ್ಮೇಲೆ ಈ ಥರ ಬಂದಿದೆ ಫ್ರೆಂಡ್ಸ್. ನೋಡಿ, 2 ಆರ್ಚು, ಒಂದು ಅಂಚಿಗೆ ಬಿಟ್ಟಿದ್ದೀನಿ ನೋಡಿ. ಫೈನಲ್ ಲುಕ್ಕು ಈ ಥರ ಇದೆ. ಥ್ಯಾಂಕ್ ಯು. ಎಲ್ಲರೂ ಟ್ರೈ ಮಾಡಿ.